ಸೊ ಸ್ನೇಹಿತರೆ, ಇದು ನೆಕ್ಸ್ಟ್ ದಿನ ಸ್ನೇಹಿತರೆ. ನಿನ್ನೆ ಬಂದು ನಾವು ಫಾಲ್ಸ್ ನೋಡಿದ್ವಿ, ಕೊಡಿಗೆ ಫಾಲ್ಸ್ ಅಂತ, ತುಂಬಾ ಚೆನ್ನಾಗಿತ್ತು. ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಫ್ ರೋಡ್ ಮಾಡ್ಕೊಂಡು ಚಿತ್ತಾಲ್ಪಸಲಕ್ಕೆ ಸ್ಟೇಗೆ ಬಂದು ಇಲ್ಲಿ ಪಾರ್ಟಿ ಮಾಡ್ಕೊಂಡು ರೆಸ್ಟ್ ಮಾಡಿದ್ವಿ ಸ್ನೇಹಿತರೆ. ಇದು ಬಂದು ಮರುದಿನ ನೆಕ್ಸ್ಟ್ ಡೇ. ಸೊ ಇವತ್ತಿನ ಪ್ಲಾನ್ ಬಂದ್ಬಿಟ್ಟು ಭದ್ರಾ ಟೈಗರ್ ರಿಸರ್ವ್ ಆಫ್ ರೋಡ್ ಏನಿದೆ ಅದನ್ನ ಮಾಡ್ತಾ ಇದೀವಿ ಸ್ನೇಹಿತರೆ. 100 ಕಿಲೋಮೀಟರ್ ಸ್ಟ್ರೆಚ್ ಅನ್ಕೊಡಿ ಹುಲಿಕಟ್ಟೆಯಿಂದ. ಸೊ 2.5 ಅವರ್ ಅನ್ಸುತ್ತೆ. 2.5 ಅವರ್ ಹೋದ್ರೆ ನಾವು ಅಲ್ಲಿ ಎಂಟ್ರಿ ತಗೊಂಡು ಒಂದು 30 to 40 ಮಿನಿಟ್ಸ್ ಟ್ರೈಲ್ ಮಾಡಿ ಎಕ್ಸಿಟ್ ಆಗಬೇಕು. ಅದಾದ್ಮೇಲೆ ವಾಪಸ್ ಹಾಸನ ಹೈವೇ ತಗೊಂಡು ಮನೆಗೆ ಹೋಗೋದು ಇವತ್ತು ಪ್ಲಾನು. ಸೊ ಬನ್ನಿ. ಅಂಡ್ ಇನ್ನೊಂದು ಏನಂದ್ರೆ ಕ್ಯಾಮ್ರಾ ರೆಸ್ಟ್ರಿಕ್ಷನ್ಸ್ ಇದೆ ಟೈಗರ್ ಝೋನ್ ಆಗಿರೋದ್ರಿಂದ. ಸೊ ವಿ ಆರ್ ನಾಟ್ ರಿಲಿ ಶ್ಯೂರ್ ಎಷ್ಟು ತೋರಿಸ್ಬೋದು ಅಂತ. ಬಟ್ ಒಂದಷ್ಟು ಸಿನಿಮ್ಯಾಟಿಕ್ ವ್ಯೂ ಅಲ್ಲಿ ಒಂದಷ್ಟು ಸೌಂದರ್ಯನ ನಿಮಗೆ ನಮ್ಮ ವಿಡಿಯೋ ಮೂಲಕ ತೋರಿಸೋಣ ಅಂತ. ಸೊ ಸ್ಕಿಪ್ ಮಾಡಬೇಡಿ. ಭದ್ರಾ ಟೈಗರ್ ರಿಸರ್ವ್ ಆಫ್ ರೋಡ್ ನೋಡೋಣ ಬನ್ನಿ. ವಾಚಲ್ಲಿ ಸೇರ್ಕೊಂಡ್ಬಿಟ್ಟಿದ್ದು ಸ್ನೇಹಿತರೆ. ಏನು ಹೇಳಿ ನಗ್ತಾ ಬರ್ತು. ಈಗೇನು ಬ್ರೋ ಮಾಡೋದು ಇದಕ್ಕೆ? ಏನು ಮಾಡೋಕ್ಕಾಗಲ್ಲ, ನಿಲ್ಲುತ್ತೆ ಬನ್ನಿ. ಕುಡ್ಕೊಂಬಿಡ್ಲಾ? ಬೇಡ ಬನ್ನಿ. ನಮ್ರತ ಕುಡಿಬಾರ್ದು, ನಾವು ಬೇರೆ ಏನೋ ಉರಿತಾ ಇದೆಯಲ್ಲ, ಏನು ಉರಿತಾ ಇದೆ ಅಂತ ನೋಡಿದ್ರೆ ಅಣ್ಣ ಫುಲ್ ಕುಡಿತಾ ಇರೋದು. ಮೈ ಬ್ಲಡ್ ಈಸ್ ವೆರಿ ಪ್ರೆಷಿಯಸ್. ಲವ್ ಫೇಲ್ಯೂರ್ ಆದಾಗಲೇ ನನ್ನ ಬ್ಲಡ್ಡನ್ನು ನಾನು ನೋಡಿಲ್ಲ. ಇದು ಯಾವ್ದ್ರಿ ಲೀಚು? ಏನ್ರಿ ಲೀಚು? ಜಲ್ಗಾರನ್ ಕೈಲಿ ಡೆಟಾಲ್ ಹಾಕ್ಸ್ಬಿಡ್ತೀನಿ ನೋಡು. ಮುಂದೆ ಏನು ನೋಡ್ತಾ ಇದ್ದೀರಾ ಅದು ಮುಳಿಯನಗಿರಿ ಸ್ನೇಹಿತರೆ. ಸಾಕಾದಾಗಿ ಕಾಣಿಸ್ತಾ ಇದೆ, ಫುಲ್ ಲಶ್ ಗ್ರೀನು. ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ಲ್ಯಾಂಡ್ಸ್ಕೇಪ್ ಇರುತ್ತೆ ಭದ್ರಾ ಟೈಗರ್ ರಿಸರ್ವ್. ಯಾವ ಥರ ಇರುತ್ತೆ ಅಂತ ನಾನು ಕಾತುರದಿಂದ ಕಾಯ್ತಾ ಇದ್ದೀನಿ. ಐ ಥಿಂಕ್ ದಿಸ್ ಇಸ್ ದ 7th ಟೈಮ್ ಐ ಆಮ್ ಡೂಯಿಂಗ್ ದ ಭದ್ರಾ ಟೈಗರ್ ರಿಸರ್ವ್. ನನಗೆ ಎಕ್ಸಾಕ್ಟ್ ಟೈಮಿಂಗು ಗೊತ್ತು, ಎಷ್ಟು ಟೈಮ್ಗೆ ಕರೆಕ್ಟಾಗಿ ಮುಗಿಸ್ಬೋದು ಅಂತ. ಯಾಕಂದರೆ 27 ನಿಮಿಷ ಏನೋ ಟೈಮ್ ಬೇಕಾಗೋದು, 23 ಕಿಲೋಮೀಟ್ರ್ ಏನೋ ಇದೆ ಸ್ನೇಹಿತರೆ. ಆ ಥರ ಹೊಡೆದ್ಬಿಟ್ಟಿರೋದು ಭದ್ರಾ ಟೈಗರ್ ರಿಸರ್ವ್. ಆದರೆ ಒಂದು ಸರಿನೂ ಒಂದು ಪ್ರಾಣಿನೂ ಕಾಣಿಸ್ಕೊಂಡಿಲ್ಲ ಸ್ನೇಹಿತರೆ. ಒಂದು ಸರಿ ಏನೋ ಆನೆ ಮೂಮೆಂಟ್ ಇತ್ತು ಅಂತ ತುಂಬ ಹೇಳಿದ್ರು. ಸಿಕ್ಕಾಪಟ್ಟೆ ಆನೆ ಲದ್ದಿತ್ತು ಅವತ್ತಂತೂ. ವಾ ವಾ, ಇಲ್ಲಿ ಕಾಫಿ ನಾಡು ಚಂದು. ವಾವ್, ಬ್ಯೂಟಿಫುಲ್ ಆಗಿದೆ ಗುರು. ಆ ಕಡೆಯಿಂದ ಲ್ಯಾಂಡ್ಸ್ಕೇಪ್ ಚೇಂಜ್ ಆಗ್ತಾ ಇರೋದು. ಅಲ್ಲಿ ನೋಡಿ ಬ್ರೋ, ಕ್ಯಾಮ್ರಲ್ಲೆಲ್ಲ ಕಾಣಿಸ್ತಾ ಇದೆಯಾ ಅಲ್ವಾ ಗೊತ್ತಿಲ್ಲ ಸ್ನೇಹಿತರೆ. ಬಟ್ ಕಣ್ಣಿಗಂತೂ ಸ್ವರ್ಗ. ಅಣ್ಣ 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 ನೋಡೋಣ ಮಿರರು. ಸೊ ಇಲ್ಲಿಂದ ಕರೆಕ್ಟಾಗಿ 25 ಕಿಲೋಮೀಟ್ರು ಭದ್ರಾ ಟೈಗರ್ ರಿಸರ್ವ್ ಚೆಕ್ ಪೋಸ್ಟ್. ಸೊ ರೈಟ್ ಎಲ್ಡ ಶಿಷ್ಯ. ಕಾಸು ಇಸ್ಕೊಂತಾರ ಅನ್ಸುತ್ತೆ ಇಲ್ಲಿ. ನನಗೆ ಏನೋ ನೆನಪು ಇಲ್ಲಿ ಕಾಸು ಇಸ್ಕೊಂಡಂಗೆ. ಇಲ್ಲ ಬ್ರೋ, ಇಸ್ಕೊಂಡಿಲ್ಲ. ಒಂದ್ಸರಿ ಈಸ್ಕೊಂಡಿದ್ದು ನೆನಪು ಗುರು ಇಲ್ಲಿ ನನಗೆ. ಓ ಜಾಮು ಮುಂದೆ. ವಾವ್, ಕಣ್ಣು ಎಷ್ಟು ಶಾರ್ಪು ನೋಡುಗುರು. ಬ್ರೋ ಇಲ್ಲಿ ಕಾಸು ಇಸ್ಕೊಂತವ್ರು ನೋಡಿ ಬ್ರೋ, ಹೇಳಿಲ್ವಾ? ಎಷ್ಟು ಬೇಕಿದೆ ಸರ್? ಸರ್ ಎಷ್ಟಿದೆ? 1, 2, 3, 4, 5 ಇದೆ. 5 ಗಾಡಿ. 100 ರೂಪೀಸ್ ಕೊಡಿ. ಒಬ್ಬರು ಯಾರು ಯಾರಿಗೆ ಕೊಡಬೇಕು? ಯಾರು ಬರಲೇ ಇಲ್ಲ. ಬಿಯರ್ ಅಲ್ಲೇ ಖಾಲಿ ಮಾಡ್ತಾ ಇರೋದು ನೋಡು ಗುರು. ಅಲ್ಲೇ ಖಾಲಿ ಮಾಡ್ತಾ ಇರೋದು ಬಿಯರು. ಅಲ್ಲ, ಅವನೇ ಕುಡಿತಾ ಇರೋದು. ಬ್ರೋ ಕಾಸು ಕೊಡೋಂಗಿಲ್ವಂತೆ, ಬನ್ನಿ ನಮ್ಮ ಅಪ್ಪ ಮಾತಾಡ್ಕೊತಾರಂತೆ. ಬನ್ನಿ ಬ್ರೋ, ಜಾಲಿ. ಅವನು ಅಷ್ಟು ಗಾಡಿಗೂ ಸೇರಿ 100 ರೂಪಾಯಿ ತಾನೆ ಕೇಳಿದ್ದು. ಬಾಗುರು ಜಾಲಿ. ಕಾಫಿ ನೋಡು ಚಂದು ಗುರು. ಅವನು ಇಲ್ಲಿ ಮಾತಾಡ್ಸ್ಕೊಂಡು ಹೋಗೋಣ. ಹೌದಾ ಚಂದು ಅಣ್ಣ, ಬನ್ನಿ ಇಲ್ಲಿ ಬರಬೇಕು. ರೋಡಿಗೆ ಹಾಕ್ಬಾರ್ದು. ಏನು ಇವಾಗ ತಾನೆ ಮಾತಾಡ್ಕೊಂಡು ರೋಡಿಂದ ಕೆಳಗೆ ಇಳಿಸ್ರಿ ಅಣ್ಣ ಹೇಳ್ತವ್ರು. ಚಂದು ಅಣ್ಣ ಬನ್ನಿ ಅಣ್ಣ, ಇಲ್ಲಿ ಬನ್ನಿ. ಆರಾಮಾ? ಚೆನ್ನಾಗಿದ್ದೀರಾ? ಹ್ಞೂ. ಚೆನ್ನಾಗಿದ್ದೀರಾ ಅಂದ್ಬಿಟ್ರು ಊಟ. ನಡಿ ಗುರು, ಅಕ್ಕ ಟೈಮ್ ಆಗ್ಬಿಡುತ್ತೆ. ಅಭಿ ಎಲ್ಲಿದ್ಯಾ ಅಭಿ? ಕಾಫಿ ಲಾಡು ಚಂದು ಸಿಕ್ಬಿಟ್ಲಲ್ಲ ಅಭಿ. ಪಾಪ ಗುರು, ಅವ್ನು ಬ್ಯುಸಿಯಲ್ಲಿ ಅವನಿದ್ದ. ಅವ್ನು ಏನು ಮಾತಾಡ್ಸ್ತಾನೆ ಹೇಳು. ಚೆನ್ನಾಗಿದ್ದೀರಾ ಅಂದ್ಬಿಟ್ಟ. ಪಾಪ ಅಷ್ಟೇ. ಒಂದೊಂದು ಟೈಮಲ್ಲಿ ಒಬ್ಬೊಬ್ರು ಬಜಾರ್ ಹೊಡತೆ ಸ್ನೇಹಿತರೆ. ಅದು ಈ ಒಂದು ಜಗತ್ತಿನ ನಿಯಮ. ವಾವ್ ಗುರು, ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಗುರು ಮೇಲೆ. ಬ್ಯೂಟಿಫುಲ್ ಚಿಕ್ಕಮಗಳೂರು. ಇಲ್ಲಿಂದ ಕರೆಕ್ಟಾಗಿ ಒಂದು 20 ಕಿಲೋಮೀಟರ್ ಇರ್ಬೋದು. ಓ ರಾಮಕೃಷ್ಣ ಪರಮಹಂಸ. ಎಲ್ಲ ಲೈಟಾಗಿ ಮಳೆ ಬಂದಿದೆ ಇಲ್ಲಿ. ಮೇಘದೂತ ಕಾವ್ಯದಲ್ಲಿ ಶಾಕುಂತಲ ಪುಟಗಳಲ್ಲಿ ಕಾಳಿದಾಸ ಮರೆತು ಹೋದ ಪದವೊಂದು ನೀನೇನಾ. ಇಂದ್ರಲೋಕ ವೈಭವದಿ ಕೋಟಿ ಸುಖದ ಸ್ವಪ್ನದಲ್ಲಿ ಕೊರತೆಯೊಂದು ಬಂತು, ಅದು ನೀನೇನಾ. ಪದಗಳೇ ನಾಚುವ ಕವನವು ನೀ, ಕವಿಗಳಿಗೆ ಡುಕದ ಕಲ್ಪನೆ ನೀ. ಕುಂಚವೇ ನಾಚುವ ಚಿತ್ರವು ನೀ, ಬಣ್ಣಗಳಿಲ್ಲದೆ ಮಿನುಗುವೆ ನೀ. ಏನ ಹೇಳಿ ಹೊಗಳಲ್ಲಿ ನಿನ್ನ ಮಾತುಗಳೇ ಮುಗಿದವು ಚಿನ್ನ. ಮೌನವಾಗಿ ನಿಂತರು ನಿನ್ನ ಅಂದವು ಕಾಡುತ್ತಿದೆ.
ಹಿಂಗೆ ಚಿಕ್ಕ ಹುಡುಗರು ಜಾಲಿ ಒಳಗೆ ನಂಗೆ ಡ್ಯಾನ್ಸ್ ಆಡ್ತಾರದು ಒಳಗೆ. ಸೀಟ್ ಬೆಲ್ಟ್ಗೆ ಹಾಕೊಂತಾರದು. ಅಯ್ಯೋ ರೈಟ್ ಸೈಡ್ ನೋಡಿ ಬ್ರೋ, ಡ್ಯಾಮಿನವ್ರು ಇವ್ನು ಏನೊಂದು ಗೊತ್ತಾಯ್ತದ ನಮಗೆ. ಹೋಗ್ಬಿಡುಗರು, ಡೆಸ್ಟಿನೇಷನ್ಗೆ ಹೋಗ್ಬಿಡುಗರು ಹೇಳ್ತೀನಿ. ಓಹ 7 ಜನ ಮಕ್ಕಳು ಡಿಕ್ಕಿಲಿ ಹಾಕ್ಬಿಟ್ಟಿರೋದು ಜಾಲಿ ಅಂತ, ಅವ್ರೆಲ್ಲರಿಗೂ ಆಯ್ತಾರೆ. ಅದು ರೈಟ್ ಸೈಡ್ ಅಲ್ಲಿ ಶಾರ್ಪ್ ಆಗಿ ಒಂದು ಮೌಂಟೇನ್ ಇದೆಯಲ್ಲ, ಅದ್ ಮೇಲೆ ಟಿಪ್ಪಾಗಿ ಫಾಗ್ ಆಗಿರೋದು. ವಾವ್ ಬ್ಯೂಟಿ ಕ್ರೇಜಿ ಬ್ರೋ. ಗಾಳಿ ನೋಡಿ ಬ್ರೋ ಹೆಂಗ್ ಚೇಂಜ್ ಆಯ್ತು, ಫುಲ್ ಚಳಿ ಚಳಿ ಇವಾಗ. ಗುರು ಯಾರು ಗುರು ಲೆಫ್ಟ್ ಅಲ್ಲಿ? ಏನ್ ಗುರು ಎಲ್ಲ ಗುದ್ದಕ್ಕೆ ಬರ್ತಾ ಇದ್ದೀರಾ? ಅಂಟ್ಕೊಂಡ್ಬಿಟ್ಟವ್ರು ಗುರು ಹಿಂದೆ. ಬ್ರೇಕ್ ಹೊಡೆದ್ಬಿಟ್ಟು ಎಲ್ಲಾರು ಬೀಳ್ಸ್ಬಿಡ್ಲಾ ಇವ್ರು? ಇಲ್ಲಾಂದ್ರೆ ಕಲಿಯೋದೇ ಇಲ್ಲ ಇವರು. ಸುಮ್ನೆ ಬ್ರೇಕ್ ಹೊಡೆದ್ಬಿಡ್ತೀನಿ ಬ್ರೋ ಎಲ್ಲ ಗುದ್ರಿ ಅಂತ. ಇವ್ರೇನು ಗಾಡಿ ನಿಲ್ಸ್ಕೊಂಡವ್ರೆ. ಗುರು ಏನ್ ಹೇಳು ಗುರು ನೀನು? ಅವನ ಅಜ್ಜಿ ಏನ್ ವ್ಯೂ ಬ್ರೋ, ದಮ್ಮೊಡಿಯಕ್ಕೆ ಎಲ್ಲ ಸಿಗರೇಟ್ ಹೊಡಿತಾವ್ರಲ್ಲಿ. ಓ ಮೈ ಗಾಡ್, ವಾಟ್ ಅ ಸೈಟ್ ಬ್ರೋ ಆನ್ ದ ರೈಟ್ ಸೈಡ್. ಮೈ ಗಾಡ್ ಏನ್ ಗುರು ಇದು? ಸ್ವಿಟ್ಜರ್ಲ್ಯಾಂಡ್. ಓಯ್ಯ ವಾವ್, ಇವ್ ನೋಡಿ ಎಲ್ಲಿ ನಿಲ್ಸಿದಾನೆ ಅಪ್ಪ. ಯಾರು ಹೇಳಿದ್ ಲಂಡನ್ ಬಂದ್ ನೋಡ್ರಿ, ಇಲ್ಲಿ ಮಾಕಾಳೆ ಆಗೋಯ್ತೀರಿ. ಯಾವ್ದು ಗುರು ಹಿಂಗೆಲ್ಲ ಕಾರ್ ಹಾಕೊಂಡು ಹಿಂಸೆ ಕೊಡ್ತವ್ರೆ. ಒಯ್ ಇದು ಹಿಂಗೆ ಹಾಕೊಂಡ್ಬಿಟ್ಟೆ ಇಲ್ಲಿ. ವಾವ್ ಬ್ಯೂಟಿ. ಲೆಕ್ಕ ಈ ಕಡೆ ನೋಡಿ ಬ್ರೋ, ಸಕ್ಕತ್ತಾಗಿದೆ. ವಾ ಬ್ಯೂಟಿಫುಲ್ ಆಗಿದೆ ಬ್ರೋ, ಸಾಕ. ವಾವ್ ವಾವ್ ಬ್ರೋ, ಏನಿದೆ ಎಲ್ಲ ಕಡೆ ಹಾಕೊಂಡವ್ರು ಜಾಲಿ ಬ್ರೋ. ಇಲ್ಲಿ ಪಾರ್ಕಿಂಗ್ ಗಿರ್ಕಿಂಗ್ ಕೇಳಲ್ಲ ನೋಡಿ ಬ್ರೋ. ನಮ್ಮ ಕರ್ನಾಟಕದ ಚಿಂದಿ ಜರಿ ಫಾಲ್ಸ್ ಇದೆ, ಬಟರ್ ಮಿಲ್ಕ್ ಫಾಲ್ಸ್ ಅಂತಾರಲ್ಲ ಅಲ್ಲಿ ನೋಡಿ ಬ್ರೋ. ಜಿಪ್ಲೈನು ಕಲ್ ತಗೊಂಡು ಹೊಡೆದ್ಬಿಡೋಣ. ಎಲ್ಲರೂ ಹಾಕೊಳ್ಳೋದು ಗಾಡಿನ. ಓ ಫಕ್ ಬೇಬ್ಸು ಬ್ರೋ, ಅಲ್ಲಿ ಸಕ್ಕತ್ತಾಗಿದ್ರು. ಏನ್ ಗುರು ಇದೆಲ್ಲ? ತುಂಬಾ ದಿವಸ ಹೋಗಿದ್ ಬಂದು ಏನೋ ಹೊಸ ತರ ಅನ್ಸ್ತಾರೆ. ಇದು ಬಿಟ್ರೆ ಸಾಕು ಗುರು ಭದ್ರಾ. ಓ ಇಲ್ಲಿ ಗುರು ಫೋಟೋ ಶೂಟ್ ಮೇಲೆ. ಇಲ್ಲಿ ಓ ಇಲ್ಲಿ 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 ಶಾರುಖ್ ಖಾನ್. ವಾವ್ ನೈಸ್. ಆ ಕಡೆನೂ ವ್ಯೂ ಪಾಯಿಂಟ್, ಈ ಕಡೆನೂ ವ್ಯೂ ಪಾಯಿಂಟ್. ಅಯ್ಯೋ ಮೇಲ್ ನೋಡಿ ಬ್ರೋ, ಮೇಲೂ ವ್ಯೂ ಪಾಯಿಂಟ್, ಕೆಳಗಡೆ ಒಂದೇ ಬಾಕಿ. ಏನ್ ಗುರು ಮಾಡ್ತಾವ್ರಿ ಇಲ್ಲಿ ಕಾರ್ ಹಾಕ್ಬಿಟ್ಟು? ಏನ್ ಜಾಲಿ ಗುರು ಇವರೆಲ್ಲ. ವಾಟರ್ ಕ್ಯಾನ್ ಎಲ್ಲ ಅಲ್ಲೇ ಇಟ್ಕೊಂಡ್ಬಿಟ್ಟವ್ರೆ. ಟ್ರಾವೆಲಿಂಗ್ ಥೀಮೇ ಚೇಂಜ್ ಮಾಡ್ಬಿಡ್ತಾರೆ ಬ್ರೋ ಇಂಡಿಯನ್ಸು. ನೋಡಿ ಇಲ್ಲಿ ಕಕ್ಕಸ್ಸು ವಾಂತಿ ಎಲ್ಲ ಮಾಡೋ ಜಾಲಿ ಇಲ್ಲಿ. ಬ್ರೋ ಸೆನಾ ಲೋ ಬ್ಯಾಟ್ರಿ ಬ್ರೋ, ಆಫ್ ಆಗ್ತಾ ಇದೆ. ವಾವ್ ಬ್ರೋ, ಹೀರೋಯಿನ್ ತರ ಅವಳೆ, ಹಿಂದಿ ಫಿಲಮ್ ಹೀರೋಯಿನ್ ತರ ಇದ್ಲು. ಕಾಣಿಸ್ತದೆಯಲ್ಲ ಎಲ್ಲ ವ್ಯೂ ಪಾಯಿಂಟ್. ಉಚ್ಚ ಹೋಗಕ್ಕೆ ವ್ಯೂ ಪಾಯಿಂಟ್ ಅಂತೆ. ಓಯ್ ಬಂದ್ರ ಬೇಗ ಅಣ್ಣ. ರೋಡ್ ಉದ್ದಕ್ಕೂ ನಡ್ಕೊಂಬತ್ತೀರಲ್ಲ ಅಣ್ಣ, ಎಲ್ಲಣ್ಣ ಗಾಡಿಗಳು ಹೋಗ್ಬೇಕು. ಏನೋ ಬಿಡಲ್ವಾ? ಏನಂತ ಇದ್ದೀರೋ? ಆಯ್ ಅಂತ ಇದ್ದೀರಾ, ಬಿಡಲ್ಲ ಅಂತ ಇದ್ದೀರಾ? ಕನ್ಫ್ಯೂಸ್ ಆಗ್ತಾ ಇದೆ. ಏನೋ ಬಿತ್ತು ಗುರು ಕಲ್ಗೆ, ಕೈಗೆ, ಕಾಲ್ಗೆ ಈ ಥರ ತೋರ್ತಾರೆ. ಅದೇನು ಹೇಳಿ? ವಾ ಕಲರ್ 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 ಜಾಲಿ. ಹಂಗೆಲ್ಲ ಮಾಡಬಾರ್ದು, ಸುಮ್ಮನೆ ಇರಬೇಕು. ಅಣಯ್ಯ ಹೋಗ್ಬಿಡ್ತಾ ಇದ್ದಲ್ಲ ಇಷ್ಟು ಜನನ. ಯಾರು ಇವರೆಲ್ಲ? ಬಿಡ್ರೋ ಜಾಗ ಲೇ, ಏನೋ ಮಾಡ್ತಾ ಇದೆಯಲ್ಲೇ ಅಕ್ಕ. ನಮಸ್ಕಾರ ಅಕ್ಕ. ಸೊ ಇನ್ನೇನು ಕೆಲವೇ ಕಿಲೋಮೀಟರ್, ಅಂದರೆ ಅದು ಒಂದು 10 ಕಿಲೋಮೀಟರ್ಗೆ ಚೆಕ್ ಪೋಸ್ಟ್ ಬಂದ್ಬಿಡೋದು ಸ್ನೇಹಿತರೆ. ಲೈಟಾಗಿ ಮಳೆ ಬರ್ತಾ ಇದೆ ಗುರು, ಇದ್ದೇ ಬೇಕಾಗಿದ್ದು ನನಗೆ. ಲೈಟ್ ಮಳೆ ಇರಬೇಕು, ಲಶ್ ಗ್ರೀನು, ಆ ಒಂದು ಇದು ಆರೆಂಜ್ ಸ್ಲಶ್ಶು, ಆ ಒಂದು ಲ್ಯಾಂಡ್ಸ್ಕೇಪು ಸ್ನೇಹಿತರೆ ನೆಕ್ಸ್ಟ್ ಲೆವೆಲ್. ವಾಟ್ ಅ ಫಕಿಂಗ್ ವ್ಯೂ ಬ್ರೋ. ಏನೋ ಮಾಡ್ತಾ ಇದ್ದೀರಾ? ಬನ್ನಿ ಬನ್ನಿ ಬನ್ನಿ, ಮಳೆ ಬರ್ತಾ ಇದೆ. ಬನ್ನಿ ಬನ್ನಿ. ಏನು ಇಲ್ಲಿ ಜಾಲಿ ಮಾಡ್ತಾ ಇರೋದು ಇವ್ರು ಇಲ್ಲಿ ನಿಲ್ಸ್ಕೊಂಡು. ಈ ಥರ ಮಳೇಲಿ ಬಿಡ್ತಾರ ಗುರು, ಪಕ್ಕ ಬಿಡಲ್ಲ ಗುರು. ಅಣ್ಣ
ಬಾರಣ್ಣ ರೈಟಿಗೆ. ನಾನು ಆ ಕಡೆ ಕಳಿಸ್ಬಿಟ್ಟಿಯ ನನ್ನ ಅಣ್ಣ. ಆರನ್ ನೋಡಿ ಅಣ್ಣ, ನಾನು ಹೊಡಿಲಿಲ್ಲ ಬಿಡೋಣ. ಓಕೆ ಕೂಫಿ ಡಾಮಿನೋ ಸ್ಪೇಸ್ ಬಿಡೋದಾಗ್ರು ಡಿಸೈಡ್ ಆಗ್ಬಿಟ್ಟವನೆ. ನನ್ನ ಟೈಲ್ಗೆ ದಾರ ಕಟ್ಟಿ ಹಾಕೊಂಬಿಟ್ಟು ಇನ್ವಿಸಿಬಲ್ ದಾರ ಬಿಡ್ತಾನೆ ಇಲ್ಲ ಗುರು. ಸಂತೋಷಣ ಬಿಟ್ಬಿಡಿ ನನ್ನ, ಎಲ್ಲೂ ಹೋಗಲ್ಲ ನಾನು. 100 ಮೀಟ್ರ್ ಮುಂದೆ ಬಿಟ್ಬಿಡಿ ನನ್ನ, ಭಯಪಡಿಸ್ಬಿಡಿ ನನಗೆ ಈ ಥರ. ಹಾಂ ಏನಿದು ಸರ್? ಕೆಮ್ಮಣ್ಗುಂಡಿ ಮುಂದೆ ಕೆಮ್ಮೂಡಿ ಎಂಟು ಪಕ್ಕದಲ್ಲಿ ಅಂದರೆ ಅದು ನಮ್ಮದು ಸೇತುವೆ ಬಿದ್ದೋಗಿದೆ. ಹಾಗಾಗಿ ಯಾವುದೋ 2 ವೀಲರ್ ಆಗಲಿ 4 ವೀಲರ್ ಆಗಲಿ ಬೈಕ್ಗಳು ಯಾವುದು ಹೋಗ್ತಾ ಇಲ್ಲ. ಹೌದಾ? ಹೆಚ್ಚು ಮಳೆ ಬಂದಿರೋದ್ರಿಂದ ಅಲ್ಲಿ ಸ್ವಲ್ಪ ಅಂದರೆ ಗೋಡೆಲ್ಲ ಕುತ್ತೋಗಿದೆ, ಹಳ್ಳ ಸೆಂಟರ್ ಅದು. ಹಾಗಾಗಿ ಯಾವುದೋ ಗಾಡಿಗಳು ಒಳಗೆ ಕೊಡ್ತಾ ಇಲ್ಲ ಸರ್. ತುಂಬ ಲೇಟ್ ಆಗಿಬಿಡುತ್ತೆ ಸರ್, ನಾವು ಹೋಗಲೇಬೇಕು. ಇಲ್ಲ ನನ್ನಿಂದ ಬರ್ತಾ ಇಲ್ಲ. ಈಗ ಸುಮಾರು ಒಂದು ಕನಿಷ್ಠ ಒಂದು 10 ಬೈಕ್ ಬಂದಿವೆ, ಬೆಳಗ್ಗೆ ಬಂದಿವೆ. ಎಲ್ಲರೂ ಅಷ್ಟೇ ಹೇಳ್ತಾರೆ. ನಮ್ಮ ಮುಂದೆ ಹೋದಾಗ ಹೇಳಿದ್ದೀನಿ, ದಯವಿಟ್ಟು ನಮ್ಮ ಚೆಕ್ ಪೋಸ್ಟ್ ಮುಂದೆ ಅದೇ ಪೆದ್ದಪೇಟೆ ಬರೋ ಯಾರು ನಿಮ್ಮ ಎದುರುಗಡೆ ಸಿಕ್ಕಿದ್ರೆ ಇಲ್ಲಿ ಮುಂದೆ ಒಂದು ಗೇಟ್ ಇದೆ, ಅದಕ್ಕೆ ನೀವು ಮುಂದೆ ಹೋಗಿರ್ತೀರ. ಮುಂದೆ ಬಂದವರಿಗೆ ಒಂದು ಸೂಚನೆ ಹೇಳ್ಬಿಡಿ. ಅದು ಫಾರೆಸ್ಟ್ ಗೇಟಲ್ಲಿ ನಮ್ಮ ಮುಂದೆ ಚೆಕ್ ಪೋಸ್ಟಲ್ಲಿ ಒಂದು ಮತ್ತೆ ಒಂದು ಬ್ರಿಡ್ಜ್ ಮುದ್ದೆ ಹೇಳಿರ್ಬೇಕು, ಒಂದು ಜೀಪ್ ಸಿಕ್ಕಿರ್ಬೇಕು. ನೀವು ಹೇಳಿಲ್ಲ, ಯಾರು ಹೇಳಿಲ್ಲ. ಪಬ್ಲಿಕ್ ದಾರಿಗೆ ನೀವು ಹೇಳಿರ್ತೀರ. ನಾನು ಹೇಳಿದ್ದೆ ಸಾರ್ವಜನಿಕರು ಬಂದವ್ರಿಗೆ ಹೇಳ್ಬೇಡಪ್ಪ, ದೂರ ಬರೋದು ಬೇಡ ಅಂತ ಹೇಳಿದ್ದೆ. ಓ ಶೇಟ್ ಬ್ರೋ. ಅಣ್ಣ ಹೇಳೋದಲ್ವಾ ಮತ್ತೆ? ಅದಕ್ಕೆ ನಿಲ್ಸಿ ಅದು ನನ್ನ ಫೋಟೋ ಹಿಡಿತಾ ಇದ್ದೀರಾ ನೀವು ಅನ್ಕೊಂಡೆ. ಫೋನ್ ಮಾಡಿದೆ ನಿಮ್ಗೆ, ಫೋನ್ ಎತ್ತಿಲ್ಲ. ಫೋನ್ ಏನೋ ಆಫ್ ಆಗೋಗಿದೆ. ಹೇಳಕ್ಕೆ ನಾವು ಫೋನ್ ಮಾಡಿ ನಿಲ್ಸಿ ಅದು ಗಾಡಿನ. ಥೋ ಅಣ್ಣ, ಸುತ್ತಾಕೊಂಡು ಹೋಗ್ಬೇಕಣ್ಣ ಇವಾಗ. ಹಲೋ ಛ, ಬ್ಯಾಡ್ ಲಕ್ ಬಾಯ್ಸ್, ಬ್ಯಾಡ್ ಲಕ್ ಸ್ನೇಹಿತರೆ. ಸರ್ ಅಲ್ಲಿ ಒಂದು ವಿಡಿಯೋ ಮಾಡಿದ್ದಲ್ಲ, ಅರೆಸ್ಟ್ ಮಾಡಿದ್ರಾ ಒಬ್ಬರನ್ನ? ಅಲ್ಲೊಬ್ಬರು ಮಾಡಿದ್ರಾ? ನಾನೇ ಮಾಡಿದ್ದು. ಹೌದಾ? ಮತ್ತು ಅವ್ರನ್ನ ಮತ್ತೆ ಬಿಟ್ಟರು, ಬರೀ ಜೀಪ್ ಸೀಸ್ ಮಾಡಿದ್ರು, ಡ್ರೈವಿಂಗ್ ಕೆಲಸ ಬಿಡಿಸಿದ್ರು ಅಂದರು. ಹೌದಾ? ಲೈಸೆನ್ಸ್ ಇಲ್ಲ ಇವಾಗ ಅವನಿಗೆ. ನಾನು ಈ ತಾರು ಇದೆಲ್ಲ ಬರ್ತಾ ಇದೆಯಲ್ಲ, ನಾನು ಈ ಕಡೆಯಿಂದ ಬರ್ತಾ ಇರೋದು ಅಂದ್ಕೊಂಡೆ. ನೋಡಿದವರೆಲ್ಲ ವಾಪಸ್ ಕಳಿಸಿರೋದು ಅವರು. ಓಕೆ ಬಾಯ್ಸ್, ರಿವರ್ಸ್. ಸೊ ಸ್ನೇಹಿತರೆ, ಇದು ಕ್ಲೋಸ್ ಆಗಿದೆ ಇವಾಗ ಸದ್ಯಕ್ಕೆ. ಏನೋ ಒಂದು ಬ್ರಿಡ್ಜ್ ಬಂದು ಬ್ರೇಕ್ ಡೌನ್ ಆಗಿದೆಯಂತೆ. ಸೊ ಹಾಗಾಗಿ ರೋಡು ಸರಿ ಮಾಡ್ತಾ ಇದ್ದಾರೆ. ಅದೇ ಬೈಕ್ಸು ಕಾರ್ಸು ಎಲ್ಲ ಬಿಡ್ತಾ ಇಲ್ಲ. ನಮ್ದು ತಾರು ಅದೆಲ್ಲ ಗಾಡಿಗಳು ಏನು ನೋಡಿದ್ವಿ, ನಾನು ಈ ಕಡೆಯಿಂದ ಬರ್ತಾ ಇರೋದು ಅಂದ್ಕೊಂಡೆ, ಬಟ್ ಇವರು ವಾಪಸ್ ಕಳಿಸ್ತಾ ಇರೋದು. ಸೊ ನೀವೇನಾದರೂ ಭದ್ರಾ ಆಫ್ ರೋಡು ಏನಾದ್ರು ಮಾಡಬೇಕು ಅಂದ್ಕೊಂಡಿದ್ರೆ ಈ 1 ವಾರ ಕಷ್ಟ ಆಗುತ್ತೆ. ಮಳೆ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ರೋಡು. ಫಾರೆಸ್ಟ್ ರಿಸರ್ವ್ ಆಗಿರೋದ್ರಿಂದ ಯಾವುದೇ 2 ವೀಲರ್ಸ್ ಬಿಡ್ತಾ ಇಲ್ಲ ಸ್ನೇಹಿತರೆ. ಸೊ ಇದೊಂದು ಇನ್ಫಾರ್ಮೇಷನ್ ನಿಮಗೆ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಮ ಪ್ರೀತಿಯ ಗೌತಮ್ ನಾಯ್ಡು ಸೈನಿಂಗ್ ಆಫ್ ಫ್ರಮ್ GN ಟಾಕೀಸ್. ಗುಡ್ ಬೈ. ಮತ್ತು ಇನ್ನೊಂದು ರೈಡಲ್ಲಿ ಇನ್ನೊಂದಷ್ಟು ಬಾಯ್ಸ್ ಜೊತೆ ಇನ್ನಷ್ಟು ಚಿತಲ್ ಪತಲ್ ಕಂಟೆಂಟ್ ಜೊತೆ ಸಿಗ್ತೀನಿ.